ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ನೆನ್ನೆ ವೀಡಿಯೋ, ನೆನ್ನೆದು ನಾನು ವೀಡಿಯೋ ಮಾಡ್ಕೊಂಡಿದ್ದು ಇವಾಗ ಹಾಕ್ತೀನಿ ನೋಡಿ. ನೆನ್ನೆ ಫಸ್ಟ್ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಇದು ಜಸ್ಟ್ ಒಂದು ವೀಡಿಯೋ ಅದ್ರ ಬಗ್ಗೆ ಹೇಳಲಿಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ಇದ್ದೆ. ನನ್ನ ಫೋನ್ ಬೇರೆ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಫೋನು ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನೋಡೋಣ. ಅಂದರೆ ನೆನ್ನೆ ನಾನು ಬ್ಲಾಗ್ ಮಾಡ್ಕೊಂಡಿದ್ದೆ, ಅಂದರೆ ನೆನ್ನೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು. ಇವಾಗ ಅದನ್ನೇ ಶೇರ್ ಮಾಡ್ತೀನಿ ನಿಮಗೆ. ನೆನ್ನೆ ಡೇ ಏನಾಯಿತು ಫುಲ್ಲು ಅಂತ. ಡೈಲಿ ಬ್ಲಾಗ್ದು ವೀಡಿಯೋ ಇರುತ್ತೆ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ಬೆಳಗ್ಗೆನೇ ಎದ್ದು ಸೈಲೆಂಟಾಗಿ ಇರುತ್ತೆ ಅಂತ ಒಂದು ವೀಡಿಯೋ ಮಾಡ್ಕೊಳ್ತಿದ್ದೀನಿ. ಆದಮೇಲೆ ತುಂಬ ವೆಹಿಕಲ್ ಸೌಂಡು. ಇಲ್ಲಿ ಮೇಯ್ನ್ ರೋಡು ಪಕ್ಕ ಮನೆ ಆಗಿರೋದ್ರಿಂದ ತುಂಬ ವೆಹಿಕಲ್ ಸೌಂಡು. ನನ್ನ ವಾಯ್ಸ್ ಆ್ಯಕ್ಚುಲಿ ಕೇಳಿಸಲ್ಲ, ಅದೇ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೆ. ಪ್ಲೀಸ್ ಏನು ಅನ್ಕೋಬೇಡಿ. ಇನ್ನು ನಾನು ಮೈಕ್ ಬೇರೆ ತೊಗೊಂಡಿಲ್ಲ. ಇನ್ನು ಏನು ಜಾಸ್ತಿ ಅಷ್ಟೊಂದು ಯೂಟ್ಯೂಬ್ಗೆ ಅಂತ ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಇರೋ ಫೋನಲ್ಲೇ ಒಂದೇ ಒಂದು ಟ್ರೈಪಾಡ್ ತೊಗೊಂಡಿದ್ದೀನಿ ಚಿಕ್ಕದು. ಅದು ಯಾಕೋ ಯೂಸೇ ಆಗ್ತಾಯಿಲ್ಲ ನನಗೆ. ಅದು 360 ಡಿಗ್ರಿ ರೊಟೇಟ್ ಆಗ್ತಾಯಿಲ್ಲ ನೋಡಿ. ಆಲ್ರೆಡಿ ವೆಹಿಕಲ್ ಸೌಂಡು ಸ್ಟಾರ್ಟ್ ಆಯಿತು. ಪ್ಲೀಸ್ ಏನು ಅನ್ಕೋಬೇಡಿ. ಹಾಗಾಗಿ ನಾನು ಜಸ್ಟ್ ಫೋನಲ್ಲಿ ಹಾಗೆ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತೀನಿ. ನೋಡೋಣ ಆದರೆ ಏನಾದ್ರು ತೊಗೊಳ್ಳೋದಾ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಅಲ್ವಾ. ನೀವು ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಗೊತ್ತಾಗೋದು. ನಾವೇನು ಬಿಗಿನರ್ಸು. ಏನು ಅಷ್ಟು ಗೊತ್ತಿಲ್ಲ ನಮಗೆ. ವೀಡಿಯೋ ಆ್ಯಕ್ಚುಲಿ ಯಾವ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡಬೇಕಂತಲೇ ಗೊತ್ತಿಲ್ಲ. ನಾನು ಒಂದೆರಡು ವೀಡಿಯೋ ಬೇರೆಯವ್ರದ್ದು ನೋಡಿ ಇವಾಗ ಕಲ್ತ್ಕೊತಾ ಇದ್ದೀನಿ. ನೋಡಿ, ನನಗೆ ಇಲ್ಲೊಂದು ಪಿಂಪಲ್ ಕೂಡ ಆಗಿದೆ. ಅದೇನೋ ಪಿಂಪಲ್ಸ್ ಎಲ್ಲ ಬರ್ತಾಯಿದೆ. ಮುಂಚೆ ಆ್ಯಕ್ಚುಲಿ ನಂಗೆ ಪಿಂಪಲ್ಸೇ ಆಗ್ತಾಯಿರಲಿಲ್ಲ. ಅಷ್ಟೇ. ಇವಾಗ ವೀಡಿಯೋ ಹಾಕ್ತೀನಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ನೆನ್ನೆದು ವೀಡಿಯೋ ಅಂತ ಹೇಳಿದ್ನಲ್ವ. ನಾನು ನೆನ್ನೆ ಟೊಮೊಟೊ ಬಾತ್ ಮಾಡಿದ್ದೆ. ಆದರೆ ನಾನೊಂದು ರೆಸಿಪಿ ಏನೋ ನಿಮ್ಗೆ ಇವಾಗ ತೋರಿಸ್ತಾ ಇಲ್ಲ. ಜಸ್ಟ್ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಆಮೇಲೆ ನೆಕ್ಸ್ಟು ನನ್ನ ಮಗಳಿಗೆ ಸ್ಕೂಲ್ ಇತ್ತಲ್ಲ, ಸೊ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಎದ್ಬಿಟ್ಟಿದ್ದಾಳೆ, ಸ್ನಾನದಿಂದ ಮುಗಿಸಿದ್ದಾಳೆ, ರೆಡಿಯಾಗಿದ್ದಾಳೆ. ಅವಳು ತಲೆ ಬಾಚ್ಕೊಳ್ಳೋಣ ಅಂತ. ಅವಳು ಹೇರ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತ್ ಇದೆ. ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ ಅಂತಾಳೆ ಅವಳು. ಇವಾಗ ನಾವು ಒಂದು 6 ಮಂತಿಂದ ಅವಳಿಗೆ ಹೇರ್ ಕಟ್ ಮಾಡಿಸಿಲ್ಲ. ಅವಳಿಗೆ ಲಾಂಗ್ ಹೇರು ನಂತರ ಹೇರು ಇಷ್ಟ ಆಗುತ್ತೆ. ಹಾಗಾಗಿ ಮುಂಚೆ ಎಲ್ಲ ಶಾರ್ಟಾಗೆ ಮಾಡಿಸ್ತಾಯಿದ್ವಿ. ಬಟ್ ಇವಾಗ ಸಮ್ಮರ್ ಬೇರೆ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಹೇರ್ ಕೇರ್ ತುಂಬ ಕಷ್ಟ. ಶೆಕೆ ಜಾಸ್ತಿ ಇದೆ. ಯಾವಾಗಲೂ ಫ್ರೀ ಹೇರ್ಸ್ ಬಿಟ್ಕೊತಾ ಇರ್ತಾಳೆ. ಅವಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಏನೋ ಫೋರ್ಸ್ ಮಾಡಿಲ್ಲ. ತುಂಬ ಅಂದರೆ ತುಂಬ ಸ್ಮೂತ್ ಇದೆ ಹೇರ್ ಅವಳದು. ನನಗೆ ಕ್ಲಿಪ್ ಹಾಕಿ ರಬ್ಬರ್ ಹಾಕಿ ಸಾಕಾಗ್ಬಿಡುತ್ತೆ. ದಿನಕ್ಕೇನಿಲ್ಲ ಅಂದರೂ ಒಂದು 20-30 ಸತಿ ಕ್ಲಿಪ್ ಹಾಕ್ತೀನೋ ಏನೋ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಕ್ಲಿಪ್ ಹಾಕೋದಕ್ಕೆ ಒಬ್ಬರನ್ನ ಇಟ್ಕೊಬಿಡಮ್ಮ, ನನ್ನ ಕೈಲಾಗಲ್ಲ ಅಂತ. ಅಲ್ಲಿ ನೋಡಿ, ಇನ್ನು ಫ್ರಂಟಲ್ಲಿ ಆ್ಯಕ್ಚುಲಿ ಅವಳಿಗೆ ಅಂದರೆ ಬೇಬಿ ಹೇರ್ ಕಟ್ ಮಾಡಿಸಿದ್ವಲ್ಲ ಮುಂಚೆ ಶಾರ್ಟಾಗಿ. ಹಾಗಾಗಿ ಇನ್ನೂ ಸ್ವಲ್ಪ ಅಲ್ಲಿ ಬರಬೇಕು. ಅಂದರೆ ಬ್ಯಾಕ್ ಸೈಡೆಲ್ಲ ಹೇರ್ ಬಂದಿದೆ. ಇದು ಇನ್ನು ಸ್ವಲ್ಪ ಬೆಳಿಬೇಕು. ಫ್ರಂಟಲ್ಲಿ ಚೆನ್ನಾಗಿದೆ. ಅಂದರೆ ಅವಳ ಹೇರ್ ಬಗ್ಗೆನೂ ನಾನು ಹೇರ್ ಕೇರ್ದು ವೀಡಿಯೋ ಮಾಡ್ತೀನಲ್ಲ, ಅದರಲ್ಲಿ ಅವಳದು ಹೇರದು ವೀಡಿಯೋ ಅಂದರೆ ಹಂಗೆ ಶೇರ್ ಮಾಡ್ತೀನಿ. ಹೇರ್ ಕೇರ್ದು ಅವಳು ಹೇಗೆ ನಾನು ಮಾಡ್ತೀನಿ ಅಂತ. ಜಸ್ಟ್ ನಾನು ಹೇಗೆ ಮಾಡ್ತೀನಿ ಅದನ್ನು ಹೇಳ್ತೀನಿ. ನಾನೇನು ತುಂಬ ಹೇರಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ. ಹೇಗೆ ನಾನು ಅಟ್ಲೀಸ್ಟು ಸಿಂಪಲ್ಲಾಗಿ ಹೇರ್ ಕೇರ್ ಮನೇಲಿರೋದ್ರಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಅದ್ರದ್ದೇ ಒಂದು ವೀಡಿಯೋ ಮಾಡ್ತೀನಿ. ರೆಡಿ ಆದಳು. ಇವಾಗ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಜುಟ್ಟು ಹಾಕಿದ್ದೀನಿ. ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ನಾವೇನು ವ್ಯಾನಿಗೇನು ಹಾಕಿಲ್ಲ ಅವಳನ್ನ. ಸೊ ಹಾಗಾಗಿ ನಾನೇ ಸ್ಕೂಟಿ ಕೊಡಿಸಿದ್ದಾರಲ್ವ, ನಾನೇ ಬಿಟ್ಬಿಟ್ಟು ಬರ್ತೀನಿ. ಹತ್ರನೇ ಒಂದು 10 ನಿಮಿಷ, 1/4 ಗಂಟೆ ಆಗುತ್ತೆ ಅಷ್ಟೇ. ಬಿಟ್ಬಿಟ್ಟು ಬರ್ತೀನಿ. ಬಿಟ್ಬಿಟ್ಟು ಬಂದು ಸಿಗ್ತೀನಿ ನಿಮಗೆ. ಸ್ವಲ್ಪ ನಾನು ಸಾಲ್ಟ್ ಕೂಡ ಹಾಕ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್, ಇದೇನು ಗೊತ್ತಾ, ನಾನು ಫಸ್ಟ್ ಟೈಮ್ ಅವೆಲ್ಲ ವೀಡಿಯೋ ಎಲ್ಲ ಮಾಡ್ತಾ ಇರೋದು. ಹಾಗಾಗಿ ಹೆಂಗೆ ಏನು ಗೊತ್ತಿಲ್ಲ. ಬಟ್ ಎಷ್ಟು ದಿನದಿಂದ ಕನಸಿತ್ತು
ಇವಾಗ ಒಂದೊಂದೇ ಕಲ್ತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಏನು ಅಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಹೇಳಿ, ಕಮೆಂಟಲ್ಲಿ ಹೇಳಿ, ಹೀಗೆ ಮಾಡಿ ಆ ಥರ ಮಾಡ್ಕೊಳ್ಳಿ ಅಂತ ಗೊತ್ತಿರೋರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಅಂದರೆ ಹೇಳಿದ್ರೆ ಗೊತ್ತಾಗುತ್ತಲ್ವ, ನಾವು ಕೂಡ ಕಲಿತಂಗೆ ಆಗುತ್ತೆ. ಬನ್ನಿ ಇವಾಗ ಟಿಫನ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಇಟ್ಸ್ ಟು ಲೇಟ್. ಫ್ರೆಂಡ್ಸ್, ಇದು ಟಿಫನ್ ಮಾಡ್ತಾಯಿದ್ದೀನಿ. ಅಲ್ಲಿ ವೆಹಿಕಲ್ಸ್ ಸೌಂಡ್ ತುಂಬ ಕೇಳಿಸ್ತಾ ಇತ್ತು, ಸೊ ಅದಕ್ಕೆ ಅದು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ವೆಹಿಕಲ್ ಸೌಂಡು. ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ, ಏನು ಇಷ್ಟು ಡಿಸ್ಟರ್ಬೆನ್ಸ್ ಇದೆ ಈ ವೀಡಿಯೋದಲ್ಲಿ ಅಂತ. ಸೊ ಹಾಗಾಗಿ ಏನು ಅನ್ಕೋಬೇಡಿ, ಅಲ್ಲಿ ಹೇಳ್ತಿರೋದೇ ಒಂದು ಇಲ್ಲಿ ಅಂತ. ನಾನೇನಿಲ್ಲ, ಜಸ್ಟ್ ಟಿಫನ್ ತಿಂತಾಯಿದ್ದೀನಿ. ಫ್ರೂಟ್ಸ್ ಕೂಡ ಕಟ್ ಮಾಡ್ಕೊಂಡಿದ್ದೆ. ಟಿಫನ್ ತಿಂದು ನೆಕ್ಸ್ಟ್ ಇನ್ನು 5 o'clock ಸ್ನ್ಯಾಕ್ಸು, ಗೋಬಿ ತೊಗೊಂಬಂದಿದ್ರು, ಕಾಫಿ, ನೈಟ್ ಡಿನ್ನರು ಎಗ್ ರೈಸ್ ಮಾಡಿದ್ದೆ ಅಷ್ಟೇ. ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್. ಫ್ರೆಂಡ್ಸ್, ಇದು ಅಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ನಿನ್ನೆ ಏನೇನು ಆಗಿತ್ತು, ಸೊ ಅದನ್ನು ನಾನು ಕ್ಲಿಪ್ ತೊಗೊಂಡು ಹಾಕಿದ್ದೀನಿ. ನೈಟ್ ಡಿನ್ನರು ಮಾಡಿಕೊಂಡು ಮುಗಿಸ್ಕೊಂಡು, ಅದು ನೈಟು ವೀಡಿಯೋ ಮಾಡ್ಕೊಂಡಿದ್ದೆ, ಅದು ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಅದರಲ್ಲೇ ನಾನು ಆ್ಯಕ್ಚುಲಿ ಹೇಳಿದ್ದೆ ಎಲ್ಲ, ಮತ್ತು ಅದು ಎಕ್ಸ್ಟ್ರಾ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ, ಅಂತ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಕಲ್ತ್ಕೊಳ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಸ್ವಲ್ಪ ಹೇರ್ ಕೇರ್ ಬಗ್ಗೆ ಟಿಪ್ಸು ಹೇಳೋಣ ಅಂತಲೇ, ನಾನು ಹೇಗೆ ಮಾಡ್ಕೊಳ್ತೀನಿ ಮನೇಲಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ಇವಾಗ ಎಲ್ಲರಿಗೂ, ನನಗೆ ಅಂತಲ್ಲ, ಎಲ್ಲರಿಗೂ ತುಂಬ ಹೇರ್ ಫಾಲ್ ಜಾಸ್ತಿ. ಸೊ ಆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.